ನಿಮ್ಮ ಹಲ್ಲುಗಳು ಕರೆ ಕಟ್ಟಿದರೆ, ಹಳದಿ ಆಗಿದ್ದರೆ ವಾರಕ್ಕೆ ಒಂದು ಸಲ ಈ ರೆಮಿಡಿನ ಟ್ರೈ ಮಾಡಿ. ನಿಮ್ಮ ಹಲ್ಲಲ್ಲಿ ಕಟ್ಟಿರುವಂತಹ ಹಳದಿ, ಆ ಕರೆ ನಿವಾರಣೆ ಆಗುತ್ತೆ. ಸ್ನೇಹಿತರೆ, ಬಾಯಿಯ ಆರೋಗ್ಯ ತುಂಬಾ ಮುಖ್ಯ. ಬಾಯಿಯಲ್ಲಿ ಹಲ್ಲು ಮತ್ತು ನಾಲಿಗೆಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹಾಗಂತ ತುಂಬ ಚೆನ್ನಾಗಿ ಉಜ್ಜಿ ಬ್ರಷ್ ಮಾಡಿದ್ರೆ ಅದರಿಂದ ಕೂಡ ಹಲ್ಲುಗಳು ಮತ್ತು ಹಲ್ಲಿನ ಸುತ್ತ ಇರುವಂತಹ ಚರ್ಮ ಡ್ಯಾಮೇಜ್ ಆಗುತ್ತೆ. ಅದರಿಂದ ಕರೆಕ್ಟಾದಂತಹ ಒಂದು ರೆಮಿಡಿಯನ್ನು ನಾವು ಬಳಸಬೇಕಾಗತ್ತೆ ನಮ್ಮ ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಈ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವಾರಕ್ಕೆ ಒಂದು ಸಲ ಟ್ರೈ ಮಾಡಿ. ನಿಮ್ಗೆ ನಿಜವಾಗ್ಲೂ ಇದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಿಮ್ಮ ಬಾಯಿಯ ಹಲ್ಲಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಜೀರಿಗೆಯನ್ನು ತಗೊಳ್ಳಿ, ಅದನ್ನು ಪೌಡರ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಈಗಾಗಲೇ ಜೀರಿಗೆ ಪೌಡರ್ ಇದೆ ಅಂದರೆ ಅದನ್ನೇ ನೀವು ಬಳಸ್ಬೋದು. ಈ ರೆಮಿಡಿಯನ್ನು ಪ್ರತಿನಿತ್ಯ ಬಳಸೋ ಅವಶ್ಯಕತೆ ಇಲ್ಲ. ವಾರಕ್ಕೆ ಒಮ್ಮೆ ಬಳಸಿದ್ರೆ ಸಾಕು. ತುಂಬಾ ಕರೆ ಕಟ್ಟಿದೆ ಅಂದರೆ ವಾರಕ್ಕೆ 2 ಸಲ ಬಳಸಿ. ನಿಮ್ಮ ಹಲ್ಲಿನ ಕರೆ ನಿವಾರಣೆ ಆಗೋವರೆಗೂ ಅಷ್ಟೇ. ಆಮೇಲೆ ಇದನ್ನು ಬಳಸೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಜೀರಿಗೆಯನ್ನು ತಗೊಂಡು ಇದನ್ನು ನಾನು ಪೌಡರ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಪೌಡರ್ ಇದ್ದರೆ ಪೌಡರನ್ನೇ ಬಳಸ್ಬೋದು. ಜೀರಿಗೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಜೊತೆಗೆ ಹಲ್ಲುಗಳ ಬಾಯಿಯ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಪ್ರಯೋಜನಕಾರಿ. ನೋಡಿ, ಈಗ ಜೀರಿಗೆ ಪೌಡರನ್ನು ತೊಗೊಂಡಿದ್ದೀನಿ ನಾನು. ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ನೋಡ್ಕೊಂಡು ತೊಗೊಳ್ಳಿ. ನಂತರ ನೋಡಿ, ಚಿಕ್ಕ ಟೇಬಲ್ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ತೊಗೊಂಡಿದ್ದೀನಿ. ಜೀರಿಗೆ ಪೌಡರ್ಗೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ಳೋಣ. ನಂತರ ನಿಂಬೆಹಣ್ಣು ಬೇಕಾಗುತ್ತೆ. ನೋಡಿ, ನಿಂಬೆಹಣ್ಣಿನ ರಸವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಈ ಮೂರರ ಮಿಶ್ರಣ ನಮ್ಮ ಹಲ್ಲಿನಲ್ಲಿ ಕಟ್ಟಿರುವಂತಹ ಹಳೆಯ ಕರೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ, ಹಲ್ಲನ್ನು ಬಿಳುಪಾಗಿಸುತ್ತೆ. ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡು ಡೈಲಿ ಬ್ರಷ್ ಮಾಡಿದ್ರೆ ಹಲ್ಲುಗಳ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ವಾರದಲ್ಲಿ ಒಮ್ಮೆ ಬಳಸಿದ್ರೆ ಸಾಕು, ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ. ನೋಡಿ, ಇದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಇದನ್ನು ನಾವು ಟೂತ್ ಬ್ರಷಲ್ಲಿ ಹಾಕ್ಕೊಂಡು ಹೇಗೆ ನೀವು ಬ್ರಷ್ ಮಾಡ್ತೀರಾ, ಪೇಸ್ಟನ್ನು ಟೂತ್ ಬ್ರಷ್ಗೆ ಹಾಕ್ಕೊಂಡು ಹೇಗೆ ಬ್ರಷ್ ಮಾಡ್ತೀರಾ ಅದೇ ರೀತಿ ಇದರಿಂದ ಬ್ರಷ್ ಮಾಡ್ಕೊಳ್ಬೇಕು. ಈ ರೀತಿ ನಿಧಾನವಾಗಿ ಇದರಿಂದ ನಾರ್ಮಲಾಗಿ ನೀವು ಹೇಗೆ ಬ್ರಷ್ ಮಾಡ್ತೀರಾ ಅದೇ ರೀತಿ ಅಷ್ಟೇ ಸಮಯ ಬ್ರಷ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಹಲ್ಲುಗಳಲ್ಲಿ ಕಟ್ಟಿರುವಂತಹ ಕರೆ ನಿವಾರಣೆ ಆಗುತ್ತೆ. ಪ್ರತಿದಿನ ಬೇಕಿಂಗ್ ಸೋಡಾವನ್ನು ಹಲ್ಲಿಗೆ ಬಳಸೋದಕ್ಕೆ ಹೋಗಬೇಡಿ. ಅದರಿಂದ ಹಲ್ಲುಗಳು ಸೆನ್ಸಿಟಿವ್ ಆಗುತ್ತೆ. ಹಾಗಾಗಿ ವಾರಕ್ಕೆ ಒಮ್ಮೆ ಬಳಸಿ. ಮತ್ತು ಹಲ್ಲುಗಳು ಕರೆ ಕಟ್ಟಿದೆ ಅಂತ ತುಂಬಾ ಚೆನ್ನಾಗಿ ಉಜ್ಜೋದು, ಟೂತ್ ಬ್ರಷೇ ಸೌದೋಗಿರುತ್ತೆ ಅಷ್ಟು ಉಜ್ಜೋದಕ್ಕೆಲ್ಲ ಹೋಗಬಾರ್ದು. ನಿಧಾನವಾಗಿ ಸ್ಮೂತಾಗೇ ಬ್ರಷ್ ಮಾಡಬೇಕು. ಅದರಿಂದ ಹಲ್ಲುಗಳ ಆರೋಗ್ಯ ಚೆನ್ನಾಗಿರುತ್ತೆ. ದಿನಕ್ಕೆ 2 ಸಲ ಬ್ರಷ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಹಲ್ಲುಗಳು ಮುಂದೆ ಕರೆ ಕಟ್ಟೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.